ವೆಲ್ಕಮ್ ಬ್ಯಾಕ್. ನೈಸ್, ಮತ್ತೆ ಬಂದಿದ್ದೀರಾ. ಐ ಆಮ್ ಪ್ರೌಡ್ ಆಫ್ ಯು. ಐ ಆಮ್ ರಿಯಲಿ ಹ್ಯಾಪಿ ದಟ್ ಯು ಪೀಪಲ್ ಆರ್ ಕಮಿಂಗ್ ಟು ಸ್ಟಡಿ. ಇಟ್ಸ್ ಗ್ರೇಟ್. ಸೊ ನಾನು ಇವಾಗ ಆ್ಯಸ್ ಯು ಆಲ್ ನೋ, ನಾನು ಇಂಡಿಯನ್ ಪಾಲಿಟಿ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಡೀಪಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನೇನು ಬೇಕು ಎಲ್ಲ ಬಗ್ದು ತೆಗೆದು ಹಾಕ್ತಾ ಇದ್ದೀನಿ. ಯು ಪೀಪಲ್ ವಿಲ್ ಬಿ ನೋಯಿಂಗ್ ದ್ಯಾಟ್. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಅಪಾರ್ಟ್ ಪಾಲಿಟಿ ಮಾಡ್ತಾ ಇದ್ದೀನಿ ಅಂತಾನೆ, ಅದ್ರ ಜೊತೆಗೇನೆ ಇನ್ಮೇಲೆ ನಾನು ಮಾಡರ್ನ್ ಹಿಸ್ಟ್ರಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಸೊ ನಾನು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ, ನಾನು ಹೋಗ್ತಾ ಇರೋ ಪೇಸಲ್ಲಿ ನಾವು ಪಾಲಿಟಿ ಒಂದು 45 ಕ್ಲಾಸಸಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಅದ್ರ ಜೊತೆಗೆ ಐ ವಾಂಟ್ ಯು ಬಿ ಪ್ರಿಪೇರ್ಡ್ ಫಾರ್ ಇಂಡಿಯನ್ ಹಿಸ್ಟ್ರಿ. ಯಾಕಂದ್ರೆ ಅದೆರಡು ಸೈಡ್ ಬೈ ಸೈಡ್ ಹೋಗ್ತಾ ಇದೆ. ಹಿಸ್ಟ್ರಿ ಕೂಡ ಜೊತೆಲಿ ಹೋಗ್ತಿದೆ, ಪಾಲಿಟಿ ಕೂಡ ಜೊತೆಲಿ ಹೋಗ್ತಿದೆ. ನಿಮಗೆ ಮೋಸ್ಟ್ ಪ್ರೊಬೆಬ್ಲಿ ನೀವು ಆಕ್ಟ್ಸ್ನ ನೋಡಿದ್ರೆ ನಾನು ಸಿಕ್ಕಾಪಟ್ಟೆ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀನಿ. ಯಾಕೆ ಈ ಆಕ್ಟ್ ಬಂತು, ಯಾಕೆ ಇದು ಬಂತು, ಅದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಹೇಳಿದ್ದೀನಿ ನಾನು ನಿಮಗೆ. ಬಿಕಾಸ್ ಇಟ್ ಗೋಸ್ ಸೈಡ್ ಬೈ ಸೈಡ್ ವಿತ್ ದಿಸ್. 1909 ಆಕ್ಟ್ ಇದೆ, 1919 ಆಕ್ಟ್ ಇದೆ, 1935 ಆಕ್ಟ್ ಇದೆ, 1858 ಆಕ್ಟ್ ಇದೆ. ಎಲ್ಲ ಹಿಸ್ಟ್ರಿ ಜೊತೆಗೆ ಹೋಗುತ್ತೆ. ಆದ ಕಾರಣ ಐ ಆಮ್ ಸ್ಟಾರ್ಟಿಂಗ್ ಹಿಸ್ಟ್ರಿ ಸೀರೀಸ್ ಆಲ್ಸೋ ವಿತ್ ಪಾಲಿಟಿ ಸೀರೀಸ್. ಆಸ್ ಯು ನೋ, ಪಾಲಿಟಿ ವಿಡಿಯೋ 12 ಗಂಟೆಗೆ ಪೋಸ್ಟ್ ಆಗುತ್ತೆ ಡೈಲಿ. ಹಿಸ್ಟ್ರಿ ವಿಡಿಯೋ ಏನಿದೆ, ಐ ವಿಲ್ ಮೇಕ್ ಶೋರ್ ದ್ಯಾಟ್ ಇದು 3 ಗಂಟೆಗೆ ಪೋಸ್ಟ್ ಆಗುತ್ತೆ. ಓಕೆ, 3 PM, ಬಿಫೋರ್ ಆ್ಯಂಡ್ ಆಫ್ಟರ್ 3 PM, ಒಂದು 3 ಗಂಟೆಯಿಂದ 4 ಗಂಟೆ ಒಳಗೆ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತೇನೆ. ನಿಮ್ಗೆ ಅನಿಸ್ತಿರ್ಬೋದು, ಬೆಳಿಗ್ಗೆ ಇವನು ಪಾಲಿಟಿ ಮಾಡ್ತಾ ಇದ್ದಾನೆ, ಮಧ್ಯಾಹ್ನ ಹಿಸ್ಟ್ರಿ ಮಾಡ್ತಾ ಇದ್ದಾನೆ, ಮೋಸ್ಟ್ ಪ್ರಾಬಬ್ಲಿ ಕ್ವಾಲಿಟಿ ಕಮ್ಮಿ ಆಗ್ಬೋದು, ಕಂಟೆಂಟ್ ಕಮ್ಮಿ ಆಗ್ಬೋದು ಅಂತ. ಡೋಂಟ್ ವರಿ, ಒಂದು ಚೂರು ಮಿಸ್ ಆಗದಿರೋ ಥರ ಕಾಂಪ್ರಹೆನ್ಸಿವ್ ಆಗಿ ಅಪ್ಲೋಡ್ ಮಾಡ್ತೀನಿ. ಆಸ್ ಯು ಆಲ್ ನೋ, ನಾನು ಇದನ್ನ ಲೈಕ್ಸ್ಗೋಸ್ಕರ, ಸಬ್ಸ್ಕ್ರೈಬರ್ಸ್ಗೋಸ್ಕರ, ಕಮೆಂಟ್ಸ್ಗೋಸ್ಕರ ಮಾಡ್ತಾ ಇಲ್ಲ. ನೀವು ನೋಡ್ತಿರ್ತೀರಾ, ನೀವು ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಒಂದು ಕಡೆನೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಸ್ಟ್ರೆಸ್ ಮಾಡಲ್ಲ. ಬಿಕಾಸ್ ಇದು ನನಗೆ ನಾನು ಮಾಡ್ಕೊಳ್ತಿರುವಂಥ ರಿವಿಷನ್ ವಿಡಿಯೋ. ಓಕೆ, ಈ ಅಕೌಂಟ್ನ ನಾನು ಮಾನಿಟೈಸ್ ಕೂಡ ಮಾಡ್ತಾ ಇಲ್ಲ. ಬಿಕಾಸ್ ನೆಕ್ಸ್ಟ್ ಟೈಮ್ ನಾನು ಇದನ್ನ ರಿವೈಸ್ ಮಾಡಕ್ಕೆ ಬಂದಾಗ ನನ್ನ ವಿಡಿಯೋದಲ್ಲಿ ನನಗೆ अगर आप भूखे हो तो ज़ोमैटो से ऑर्डर कीजिए, ಇಲ್ಲ ಗಂದಿ ಬಾತದು ಅದ್ರದ್ದು ಇದ್ರದ್ದು ಆ್ಯಡ್ಸ್ ಯಾವುದು ಬರಲ್ಲ. ಓಕೆ, ದಿಸ್ ಅಕೌಂಟ್ ಇಸ್ ಕಂಪ್ಲೀಟ್ಲಿ ಅನ್ಮಾನಿಟೈಸ್ಡ್, ಸೊ ಡೋಂಟ್ ವರಿ ಅಬೌಟ್ ಇಟ್. ಸೊ ಇವಾಗ ಈ ವಿಡಿಯೋಯಿಂದ ಫ್ರಮ್ ಟುಡೇ ಐ ಆಮ್ ಸ್ಟಾರ್ಟಿಂಗ್ ಹಿಸ್ಟ್ರಿ. ಸೊ ಇವತ್ತು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ, ನಾವೇನೇನು ಓದ್ತೀವಿ ಅಂತ. ಓಕೆ, ನಾಳೆಯಿಂದ ಡೈಲಿ ಒಂದೊಂದು ಟಾಪಿಕ್ ಮೇಲೆ ಕವರ್ ಮಾಡ್ತಾ ಹೋಗ್ತೀನಿ. ನೋಡಿ, ತೀರ್ಸು ಹೊಡೆದ್ರು ಕೂಡ ನಾನು ಮಾಡರ್ನ್ ಹಿಸ್ಟ್ರಿಯಲ್ಲಿ 20 ರಿಂದ 25 ಟಾಪಿಕ್ಸ್ ಇಲ್ಲ, ಮ್ಯಾಕ್ಸಿಮಮ್ 20 ರಿಂದ 25 ಟಾಪಿಕ್ ಅಷ್ಟೇ. ಸೊ 25 ಡೇಸ್ ಒಳಗೆ, ಇಷ್ಟು ಬೇಕಾಗಿಲ್ಲ, ದೇವರಣೆ ಬೇಕಾಗಿಲ್ಲ, ಬಟ್ ಸ್ಟಿಲ್ ಮ್ಯಾಕ್ಸಿಮಮ್ 25 ಡೇಸ್ ಒಳಗೆ ಮಾಡರ್ನ್ ಹಿಸ್ಟ್ರಿ ಕ್ಲಾಸಸ್ ನಾನು ಕಂಪ್ಲೀಟ್ ಮಾಡ್ತೇನೆ. ಓಕೆ, ಕಾಂಪ್ರಿಹೆನ್ಸಿವ್ ಆಗಿ ಕೊಡ್ತೇನೆ. ಸೊ ಯು ಕ್ಯಾನ್ ಮೇಕ್ ಅ ನೋಟ್ಸ್. ಅರ್ಥ ಆಗಿದೆ ಅನ್ಕೊಳ್ತೇನೆ. ನೋಡಿ, ಮಾಡರ್ನ್ ಹಿಸ್ಟ್ರಿಯಲ್ಲಿ 2 ಫೇಸ್ ಇದೆ. ಒನ್ ಸೆಕೆಂಡ್ ಪ್ಲೀಸ್. ನ್ಯೂಸ್ ಪೇಪರ್ ಎಲ್ಲಿ ಗುರು? ಒನ್ ಸೆಕೆಂಡ್, ಸಾರಿ, ಕೆಳಗಡೆ ಹರಿದೋಗುತ್ತೆ. ಓಕೆ, ನೋಡಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ 2 ಫೇಸ್ ಇದೆ, 2 ಫೇಸಸ್. ಓಕೆ, ಒಂದು 1707 ಇಂದ ಹಿಡಿದು 1857 ವರೆಗೂ ಆಗುವಂಥದ್ದು. ದಿಸ್ ಇಸ್ ಒನ್ ಫೇಸ್. ಅನದರ್ ಒನ್ ಇಸ್ 1858 ಇಂದ 1947 ವರೆಗೂ ಆಗುವಂಥದ್ದು. ಓಕೆ, ದೀಸ್ ಆರ್ ದ 2 ಡಿಫರೆಂಟ್ ಫೇಸಸ್. ಈ ಫೇಸ್ ಏನಿದೆ, ದಿಸ್ ಫೇಸ್ ಇಸ್ ಕಾಲ್ಡ್ ಎಸ್ ಲೇಟರ್ ಮುಗಲ್ಸ್ ಫೇಸ್. Okay, this phase is called as complete British phase. ಇದರರ್ಥ 1707 ಇಂದ 1857 ವರೆಗೂ ಮುಗಲ್ಸ್ ರೂಲ್ ಇದೆ. ಇದು ಸೆಕೆಂಡ್ ಹಾಫ್ ಆಫ್ ದ ಮುಗಲ್ಸ್. ಔರಂಗಜೇಬ್, ಅಕ್ಬರ್ ಅವರೆಲ್ಲ ಸ್ಟ್ರಾಂಗ್ ಫೋರ್ಸಸ್ ಏನಿದೆ, ಅವರೆಲ್ಲ ಮೆಡೈವಲ್ ಹಿಸ್ಟ್ರಿಗೆ ಬರ್ತಾರೆ. ಓಕೆ, ಮಾಡರ್ನ್ ಹಿಸ್ಟ್ರಿಯಲ್ಲಿ ನಾವು ಸ್ಟಾರ್ಟ್ ಮಾಡೋದು ಮುಗಲ್ಸ್ ಎಂಪೈರ್ ಅಲ್ಲಿ ಬಹದ್ದೂರ್ ಶಾ ಇಂದ ಸ್ಟಾರ್ಟ್ ಆಗುತ್ತೆ, 1707 ಇಂದ. ಆಮೇಲೆ ಜಲಂಧರ್ ಶಾ ಬರ್ತಾರೆ, ಫಾರೂಕ್ ಸಿಯಾರ್ ಬರ್ತಾರೆ, ಮೊಹಮ್ಮದ್ ಶಾ ಬರ್ತಾರೆ, ಆಮೇಲೆ ಅಹಮದ್ ಶಾ, ಶಾ ಆಲಂ, ಅಕ್ಬರ್ ಶಾ ಸೆಕೆಂಡ್, ಬಹದ್ದೂರ್ ಶಾ ಎಲ್ಲ ಬರ್ತಾರೆ. ಇವ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಓದೋಣ. ಡೋಂಟ್ ವರಿ, ಜಸ್ಟ್ ಓವರ್ ವ್ಯೂ ಕೊಡ್ತಾ ಇದ್ದೀನಿ. ಯಾವಾಗ ಬಹದ್ದೂರ್ ಶಾ ಪೀರಿಯಡ್ ಏನಿದೆ, ಫಸ್ಟ್ ಆಗೋತಿಲ್ಲ, ಬಹದ್ದೂರ್ ಶಾ ಸೆಕೆಂಡೇ ಇರಬೇಕು. ಸೊ ಅವ್ರ ಫೇಸ್ ಬಂದಾಗ ಬಹದ್ದೂರ್ ಶಾ 1857 ಅಲ್ಲಿ ಕಂಪ್ಲೀಟ್ಲಿ ಮುಗಲ್ಸ್ ಮುಗಿದೋಗ್ತಾರೆ. Mughals will end in 1857 and complete dominance will be set by British. Okay, so ಈ ಫೇಸ್ ಅಲ್ಲಿ ಬ್ರಿಟಿಷರ್ಸ್ ಅವ್ರ ಎಂಪೈರ್ ನ ಸ್ಟ್ರಾಂಗ್ ಮಾಡ್ಕೊಳ್ತಾರೆ. ದಿಸ್ ಇಸ್ ದ ಪೀರಿಯಡ್ ಆಫ್ ಅನೆಕ್ಸೇಷನ್ ಆಫ್ ಬ್ರಿಟಿಷರ್ಸ್ ಏನು ಸಾಮ್ರಾಜ್ಯನ ಒಳಗಾಕೊಳ್ಳೋದು, ಆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಏನಿದೆ, ಆ ಸಬ್ಸಿಡರಿ ಅಲೈನ್ಸ್ ಏನಿದೆ, ಅದೆಲ್ಲ ಈ ಫೇಸ್ ಅಲ್ಲಿ ಆಗುವಂಥದ್ದು. ಓಕೆ, ದಿಸ್ ಇಸ್ ದ ಗ್ರೋಯಿಂಗ್ ಪೀರಿಯಡ್ ಆಫ್ ಬ್ರಿಟಿಷರ್ಸ್ ತಮ್ಮ ರೂಟ್ಸ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಇಲ್ಲಿ. ಓಕೆ, ಸೆಕೆಂಡ್ ಹಾಫ್ ಅಲ್ಲಿ ಇನ್ 1858 ವಿ ವಿಲ್ ಬಿ ಸೀಯಿಂಗ್ ಅಬೌಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್. ಇಲ್ಲಿಂದಾನೇ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಸ್ಟಾರ್ಟ್ ಆಗೋದು. ನ್ಯಾಷನಲಿಸಮ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನ್ಯಾಷನಲಿಸಮ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ನಾವಿಲ್ಲಿ ಮಾಡರೇಟ್ ಲೀಡರ್ಸ್ ನ ನೋಡ್ತೀವಿ, ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ನ ನೋಡ್ತೀವಿ, ರೆವಲ್ಯೂಷನರೀಸ್ ನ ನೋಡ್ತೀವಿ. ರೆವಲ್ಯೂಷನರೀಸ್ ಅಲ್ಲಿ ಇಫ್ ಯು ನೋ, ಕ್ಯಾನ್ ಯು ಟೆಲ್ ಮಿ ದ ನೇಮ್ ಆಫ್ 2 ರೆವಲ್ಯೂಷನರೀಸ್?
ಅದು ಹೆಸರು ಹೇಳ್ಬೇಕಂದ್ರೆ ಚಂದ್ರಶೇಖರ್ ಆಜಾದ್ ಬಗ್ಗೆ ನಾವು ರೆವಲ್ಯೂಷನ್ ನೋಡ್ತೀವಿ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಎಲ್ಲರೂ ಇದ್ರಲ್ಲಿ ಬರ್ತಾರೆ. ಅಂಡ್ ಮಹಾತ್ಮ ಗಾಂಧಿ ಎರ ಕೂಡ ಇದ್ರಲ್ಲಿದೆ. ಮಹಾತ್ಮ ಗಾಂಧಿ ಅವರು ತುಂಬಾ ಇವೆಂಟ್ಸ್ ನ ತಗೊಂಡಿದ್ದಾರೆ. ಚಂಪಾಕರಣ್ ಸತ್ಯಾಗ್ರಹ ಮಾಡಿದ್ದಾರೆ, ಆಮೇಲೆ ತುಂಬಾ ಮಾಡಿದ್ದಾರೆ, ದಂಡಿ ಮಾರ್ಚ್ ಮಾಡಿದ್ದಾರೆ. ಇಫ್ ಯು ಹ್ಯಾವ್ ಟು ಟಾಕ್ ಅಬೌಟ್ ಇಟ್, ಇನ್ನು ನಾನ್ ಕಾಪರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸಪಿಯರೆನ್ಸ್ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಏನೇನಿದೆ ಅದೆಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತೆ. ಓಕೆ, ಎಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತೆ. ಸೊ ವಿಲ್ ಬಿ ಸೀಯಿಂಗ್ ಆಲ್ ದಟ್. ಸೊ ನೋಡಿ, ಬಿಫೋರ್ ವಿ ಗೋ ದರ್, ನೆನ್ಪಿಟ್ಕೊಳ್ಳಿ, ಇಫ್ ಯು ಆರ್ UPSC ಆಸ್ಪಿರೆಂಟ್, ಓಕೆ, ಯುವರ್ ಮೋಸ್ಟ್ ಆಫ್ ದ ಫೋಕಸ್ ಶುಡ್ ಬಿ ಹಿಯರ್. ಇಲ್ಲಿ ನನಗೆ ತುಂಬಾ ಕ್ವಶನ್ ಬರುತ್ತೆ ಪ್ರಿಲಿಮ್ಸ್ ಅಲ್ಲಿ. ಸೆಕೆಂಡ್, ಓಕೆ, ನೋಡಿ, ಹಿಸ್ಟ್ರಿ ತಗೊಂಡ್ರೆ ಹಿಸ್ಟ್ರಿಯಲ್ಲಿ 3 ಡಿವಿಷನ್ಸ್ ಇದೆ: ಏನ್ಷಿಯಂಟ್, ಮೆಡೈವಲ್, ಮಾಡರ್ನ್ ಅಂತ. ಮೆಡೈವಲ್ ಇಂದ 2 ಕ್ವಶನ್ ಬರುತ್ತೆ, ಏನ್ಷಿಯಂಟ್ 4 ಕ್ವಶನ್ ಬರುತ್ತೆ. ಜಾಸ್ತಿ ಉಳ್ಕೊಂಡಿರೋದೆಲ್ಲ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರುತ್ತೆ. ಅದರಲ್ಲೂ ಕೂಡ 80% ಕ್ವಶನ್ಸ್ ಏನಿದೆ ಅದು 1858 ಇಂದ 1947 ಅಲ್ಲೇ ಬರುತ್ತೆ. ಸೊ ಇಫ್ ಯು ಆರ್ UPSC ಆಸ್ಪಿರೆಂಟ್, ಪ್ಲೀಸ್ ಮೇಕ್ ಶೋರ್ ಯುವರ್ ಫೋಕಸ್ ಇಸ್ ಹಿಯರ್, ಆಯ್ತಾ? ಸೊ ನಾವು ಸಿಲೆಬಸ್ ಬಗ್ಗೆ ಮಾತಾಡೋದಾದ್ರೆ ಹೇಳ್ದೆ ಅಲ್ವಾ, ಇಲ್ಲಿವರೆಗೂ ನೋಡಿ, ಇಲ್ಲಿವರೆಗೂ ಏನಿದೆ, ಓಕೆ, ಇದ್ರ ಮೇಲೆ ಬರೋದು 1707 to 1857, ಓಕೆ, ಇದ್ರ ಕೆಳಗೆ ಬರೋದು 1858 to 1947. ಸೊ ನಾವು ಸ್ಟಾರ್ಟ್ ಮಾಡೋದು ಇಲ್ಲಿಂದ. ವಿಲ್ ಸ್ಟಾರ್ಟ್ ಫ್ರಮ್ ದ ಸೆಕೆಂಡ್ ಹಾಫ್ ಬಿಕಾಸ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ತುಂಬಾ ಸ್ಟೋರೀಸ್ ಹೇಳ್ತೀನಿ, ತುಂಬಾ ಇವೆಂಟ್ಸ್ ಹೇಳ್ತೀನಿ, ಒಂದೊಂದು ಇವೆಂಟ್ ಅಲ್ಲಿ ಏನೇನೈತೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ತಿರ್ಸ್ ಹೊಡೆದ್ರೆ ಇದನ್ನ ಕಂಪ್ಲೀಟ್ ಮಾಡಕ್ ನಂಗೆ 10 ಕ್ಲಾಸಸ್ ಸಾಕು. ಇದನ್ನ ತಿರ್ಸ್ ಹೊಡೆಯೋಕೆ ನಂಗೆ 10 ಕ್ಲಾಸಸ್ ಆಗುತ್ತೆ. ಕಂಪ್ಲೀಟ್ ಮಾಡ್ಕೊಡ್ತೇನೆ. ಇದು ಕಂಪ್ಲೀಟ್ ಮಾಡೋಕೆ ಇನ್ನೊಂದು 10 ಕ್ಲಾಸಸ್. ಓಕೆ, ಸೊ ಮ್ಯಾಕ್ಸಿಮಮ್ 20 ಡೇಸ್ ಅಲ್ಲಿ ನಮ್ದು ಮಾಡರ್ನ್ ಹಿಸ್ಟ್ರಿ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ವಿ ವಿಲ್ ಗೋ ಟು ಏನ್ಷಿಯಂಟ್ ಹಿಸ್ಟ್ರಿ. ಪುರ್ಸೊತ್ತಿದ್ರೆ ನಮಗೆ ಮೆಡೈವಲ್ ಮಾಡೋಣ, ಇಲ್ಲಾಂದ್ರೆ ವಿಲ್ ಸ್ವಿಚ್ ಟು ಜಿಯೋಗ್ರಫಿ ಕೂಡ ಇಂಪಾರ್ಟೆಂಟ್, ಅದಕ್ಕೆ ಸ್ವಿಚ್ ಆಗೋಣ. ಓಕೆ, ಜಿಯೋಗ್ರಫಿಯಲ್ಲಿ ವರ್ಲ್ಡ್ ಜಿಯೋಗ್ರಫಿ, ಇದು ಮತ್ತೊಂದು ಯಾವ್ದು ಗುರು, ಇಂಡಿಯನ್ ಜಿಯೋಗ್ರಫಿ 2 ಕವರ್ ಮಾಡ್ಕೊಡ್ತೇನೆ. ಸೊ ವಿ ವಿಲ್ ಸ್ಟಾರ್ಟ್ ಫ್ರಮ್ ದಿಸ್ ಫ್ರೀಡಮ್ ಸ್ಟ್ರಗಲ್ ಅಂಡ್ ದೆನ್ ವಿ ವಿಲ್ ಸಿ ದ ಸ್ವದೇಶಿ ಮೂವ್ಮೆಂಟ್ ಅಂಡ್ ದೆನ್ ವಿಲ್ ಸಿ ಎಕನಾಮಿಕ್ ನ್ಯಾಷನಲಿಸಮ್ ಎಲ್ಲ ನೋಡ್ತಾ ಹೋಗೋಣ. ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಅದ್ರ ಬಗ್ಗೆ ನೋಡೋಣ. ಗಾಂಧಿಯನ್ ಏರ ಇದೆ, ಅದೇ ಹೇಳಿದೆ ಅಲ್ವಾ, ಖಿಲಾಫತ್ ಮೂವ್ಮೆಂಟ್, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸಪಿಡಿಯನ್ಸ್ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಲ್ಲ ಈಗ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಬಟ್ ನಾಳೆಯಿಂದ ಸ್ಲೋ ಆಗಿ ಹೋಗೋಣ. ಓಕೆ, ಹಿಂದೂ ಮಹಾಸಭಾ, ಆಮೇಲೆ ಫೈನಲಿ ಬ್ರಿಟಿಷರ್ಸ್ ನಮ್ಮ ದೇಶನ್ ಬಿಟ್ಟು ಹೋಗ್ಬೇಕಾದ್ರೆ ನಮಗೆ ತುಂಬಾ ಆಪ್ಷನ್ಸ್ ಕೊಡ್ತಾರೆ. ವಿ ವಿಲ್ ಕೀಪ್ ಯು ಆಸ್ ಡೊಮಿನಿಯನ್. ನಾನು ನಿಮಗೆ ಕ್ಯಾಬಿನೆಟ್ ಮಿಷನ್ ಕೊಡ್ತೇನೆ. ಕ್ಯಾಬಿನೆಟ್ ಮಿಷನ್ ಕೊಟ್ಟಿದ್ದಾರೆ. ಬಿಕಾಸ್ ಆಫ್ ದ ಕ್ಯಾಬಿನೆಟ್ ಮಿಷನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಕೇಮ್ ಇನ್ ಟು ಫೋರ್ಸ್. ಓಕೆ, ಇದು ನೆನಪಿರಬೇಕು ನಿಮಗೆ. ಅದ್ರ ಜೊತೆಗೆ ಅವರು ಕ್ರಿಪ್ಸ್ ಮಿಷನ್ ಕೊಟ್ಟಿದ್ದಾರೆ, ಇನ್ನು ತುಂಬಾ ಕೊಟ್ಟಿದ್ದಾರೆ. ಎಲ್ಲ ಮಿಷನ್ಸ್ ಬಗ್ಗೆ ನೋಡೋಣ. ಸೊ ಫ್ರಮ್ ಟುಮಾರೋ ಕಂಪ್ಲೀಟ್ ಆಗಿ ಮಾಡರ್ನ್ ಹಿಸ್ಟ್ರಿನ ನಾನು ಕವರ್ ಮಾಡ್ಕೊಡ್ತೇನೆ. ಅಂಡ್ ಪ್ಲೀಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯು ಆರ್ ವೇಟಿಂಗ್ ಫಾರ್, ವಿಚ್ ಬುಕ್ಸ್ ಆಮ್ ಐ ರೆಫರಿಂಗ್ ಫಾರ್ ದಿಸ್? ನೋಡಿ, ಇಫ್ ಇನ್ ಕೇಸ್ ಯು ಆರ್ ಅನ್ UPSC aspirant, the first and foremost book that people will tell you is Spectrum. No doubt about it, Spectrum ಹೇಳ್ತಾರೆ. ಬಟ್ ಫಾರ್ ದಿಸ್ ಕೋರ್ಸ್ ಐ ಆಮ್ ನಾಟ್ ರಿಫರಿಂಗ್ ಸ್ಪೆಕ್ಟ್ರಮ್, ಆಯ್ತಾ? ಬಿಕಾಸ್ ನೀವು ಇನ್ ಕೇಸ್ UPSC ಕ್ವಶನ್ಸ್ ನ ನೋಡಿದ್ರೆ ಇದಕ್ಕಿಂತ ಜಾಸ್ತಿ ಕ್ವಶನ್ಸ್ ನಿಮಗೆ ಈ ಬುಕ್ ಇಂದ ಬರುತ್ತೆ. ದಟ್ ಈಸ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಬೈ ಬಿಪಿನ್ ಚಂದ್ರ. ಸೊ ಐ ವಿಲ್ ಬಿ ಪ್ರಿಫರಿಂಗ್ ದಿಸ್ ಬುಕ್ ಫಾರ್ ದ ಕೋರ್ಸ್. ನಾನು ಈ ಬುಕ್ ಅಲ್ಲಿ ಏನೇನಿದೆ ಅದನ್ನ ಹೇಳ್ತಾ ಹೋಗ್ತೇನೆ. ಇಫ್ ಇನ್ ಕೇಸ್ ಯು ಡೋಂಟ್ ಹ್ಯಾವ್ ದಿಸ್ ಬುಕ್, PDF ಸಿಗುತ್ತೆ ಇಂಟರ್ನೆಟ್ ಅಲ್ಲಿ, ನೋಡ್ಕೋಬಹುದು. ಅಂಡ್ ಇಫ್ ಯು ಆರ್ ಲೈಕ್ ನಾನು ಸ್ಪೆಕ್ಟ್ರಮ್ನೇ ಓದ್ತೇನೆ ಅಂದ್ರೆ ಡೋಂಟ್ ಸಿ ದಿಸ್ ವಿಡಿಯೋ. ಸ್ಪೆಕ್ಟ್ರಮ್ಗೋಸ್ಕರ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಇರ್ಬೋದು, ಅದನ್ನ ನೋಡಿ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಓಕೆ, ಸೊ ಐ ವಿಲ್ ಬಿ ಪ್ರಿಫರಿಂಗ್ ಮಾಡರ್ನ್ ಇಂಡಿಯಾ ಬೈ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಬೈ ಬಿಪಿನ್ ಚಂದ್ರ. ಇದ್ರಲ್ಲಿ ನಾನು ಏನೇನು ಟಾಪಿಕ್ ಕವರ್ ಮಾಡ್ತೀನಿ ಅಲ್ವಾ, ಇಫ್ ಪಾಸಿಬಲ್ ವಿಡಿಯೋ ಮುಗಿದ್ಮೇಲೆ ಪ್ಲೀಸ್ ಒಂದ್ಸಲ ವಿಡಿಯೋನ ಮುಗಿದ್ಮೇಲೆ ಎಲ್ಲಾದ್ರೂ ಟೆಕ್ಸ್ಟ್ ಬುಕ್ ಸಿಕ್ಕರೆ ಅದನ್ನ ಓದಿ. ಅಂಡ್ ಇಫ್ ಇನ್ ಕೇಸ್ ಐ ಮಿಸ್ ಸಮ್ ಪಾಯಿಂಟ್ಸ್ ಅದನ್ನ ನಿಮ್ಮ ನೋಟ್ಸ್ಗೆ ಆಡ್ ಮಾಡ್ಕೊಳ್ಳಿ. ಸೊ ನಾಳೆಯಿಂದ ಮಾಡರ್ನ್ ಹಿಸ್ಟ್ರಿ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 3 PM ಇಂದ ಪೋಸ್ಟ್ ಮಾಡ್ತೀನಿ. ಓಕೆ, ಇಷ್ಟೇ ಹೇಳ್ಬೇಕಿತ್ತು. ಜೈ.